ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಇದೇ ಏಪ್ರಿಲ್ 10ನೇ ತಾರೀಕು ಒಂದು ಕನ್ನಡ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ. ಟ್ರೈಲರು, ಟೀಸರು ಎಲ್ಲ. ಅದು ಯಾವುದು ಸಿನಿಮಾ ಅಂದರೆ ಪೀಟರು. ನಮ್ಮ ನಾಯಕ ನಟ ರಾಜೇಶ್ ಧ್ರುವ ಅವರು ಅಭಿನಯದಂಥ ಸಿನಿಮಾ ಅದು. ಇವತ್ತು ನಮ್ಮ ಜೊತೆ ರಾಜೇಶ್ ಧ್ರುವ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಹೇಗಿದ್ದೀರಾ? ತುಂಬ ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ಸೂಪರ್ ಸರ್. ಸೀರಿಯಲೆಲ್ಲ ನೋಡ್ತಾ ಇದ್ವಿ ನಿಮ್ಮನ್ನು. ಜನರು ನಿಮ್ಮನ್ನು ತುಂಬ ಪ್ರೀತಿ ವಿಶ್ವಾಸ ಎಲ್ಲ ಕೊಟ್ಟು ಬೆಳೆಸಿದ್ದಾರೆ ಇಲ್ಲಿ ತನಕ. ಇವಾಗ ಪೀಟರ್ ಆಗಿ ಬರ್ತಾ ಇದ್ದೀರಾ. ಹೇಗಿದೆ ಈ ಸೀರಿಯಲಿಂದ ಸಿನಿ ಜರ್ನಿ ತನಕ? ಇಲ್ಲ, ಆಬ್ವಿಯಸ್ಲಿ ಎಲ್ಲ ಕಡೆ ವರ್ಕ್ ಒಂದೇ ಥರ ಇರುತ್ತೆ, ಇಲ್ಲ ಅಂತಿಲ್ಲ. ಎಂಡ್ ಆಫ್ ದ ಡೇ ಜನರ ಪ್ರೀತಿ ಸಂಪಾದಿಸೋದೇ ಒಂದೇ ನಮ್ಮ ಟಾರ್ಗೆಟ್. ಈಗ ನನ್ನ ಕೆಲಸ ಏನು ಅಂತಂದರೆ ನನಗೆ ಕೊಟ್ಟಿರುವಂಥ ಜನ ನನಗೆ ಕೊಟ್ಟಿರುವಂಥ ಪ್ರೀತಿ ಸೀರಿಯಲಿಂದ ಇವಾಗ ವಾಪಸ್ ರಿಟರ್ನ್ ಗಿಫ್ಟ್ ಆಗಿ ಅವರಿಗೆ ಸಿನಿಮಾ ಮೂಲಕ ಕೊಡಬೇಕು ಅಷ್ಟೇ. ಅದು ನನ್ನ ಪ್ರಯತ್ನ. ಎಲ್ಲೂ ಆಡಿಯನ್ಸ್ನ ಗ್ರಾಂಟೆಡ್ ಆಗಿ ತೊಗೊಳ್ದೆ, ಬರ್ತಾರೆ ನಾವೇನು ಮಾಡಿದ್ರು ಬಂದು ನೋಡ್ತಾರೆ ಅನ್ನೋ ಒಂದು ಹುಚ್ಚುತನ ಭ್ರಮೆ ಬಿಟ್ಟು ಸಿನಿಮಾ ಅಂತ ಬಂದಾಗ ಒಂದು ಪ್ರಾಪರ್ ಆದಂಥ ಎಂಟರ್ಟೈನ್ಮೆಂಟ್, ಜನ ಕೊಡುವಂಥ ದುಡ್ಡಿಗೆ ಮೋಸ ಆಗದೆ ಕೊಡಬೇಕು ಅಂತ. ಈಗ ತುಂಬ ಜನ ಹೇಳ್ತಾರೆ, ಕನ್ನಡ ಸಿನಿಮಾ ಏನ್ರಿ ಚೆನ್ನಾಗಿ ಬರಲ್ಲ, ತುಂಬ ಗ್ರಾಂಟೆಡ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ, ಬೇರೆ ಇಂಡಸ್ಟ್ರಿಗೆ ನೋಡಿ ಕಲೀರಿ ಅಂತ ಹೇಳ್ತಾರಲ್ಲ. ಈಗ ನಮ್ಮ ಸಿನಿಮಾವನ್ನು ನೋಡಿ ನೀವು ಸೆಲೆಬ್ರೇಟ್ ಮಾಡುವಂಥ ಟೈಮ್ ಅಂತ ನಾನು ಜನ ಕೇಳಿ. ಓಕೆ ಸರ್. ಅಂದರೆ ಧ್ರುವ ಅವ್ರನ್ನ ನಾವು ಅಗ್ನಿ ಸಾಕ್ಷಿ ಅಲ್ಲೇ ಹಿಡ್ಕೊಂಡು ಬಿಟ್ಟಿದ್ದಾರೆ, ಇನ್ನೂ ಈ ಕಡೆ ಹೊರಗಡೆನೆ ಬಿಟ್ಕೊಟ್ಟಿಲ್ಲ. ಬಟ್ ಆ ಧ್ರುವಗೂ ಇಲ್ಲಿ ತನಕ ಬಂದಿರುವಂಥ ಧ್ರುವಗೂ ಏನು ಡಿಫ್ರೆನ್ಸ್ ಕಾಣಿಸುತ್ತೆ? ಬಟ್ ಜನರು ನಿಮ್ಮಲ್ಲಿ ತೋರಿಸ್ತಿರುವಂಥ ಪ್ರೀತಿಗೆ ಏನು ಹೇಳ್ತೀರಾ ಅಂತ? ಎಲ್ಲರೂ ಅದೇ ಅಗ್ನಿ ಸಾಕ್ಷಿ, ಅದೇ ಇನ್ನೂ ಅದೇ ಗುಂಗಲ್ಲಿದ್ದಾರೆ. ಬಟ್ ಏನು ಹೇಳ್ತಾರೆ ಅಂದರೆ ಸಿನಿಮಾ ಆ್ಯಕ್ಟಿಂಗು ಮತ್ತು ಸೀರಿಯಲ್ ಆ್ಯಕ್ಟಿಂಗು ತುಂಬ ಡಿಫ್ರೆನ್ಸ್ ಇದೆ. ಇನ್ನೊಂದು ಮೆಚುರಿಟಿ ವೆರಿ ಇಂಪಾರ್ಟೆಂಟ್. ಈಗ ನಾನು ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂದರೆ ಅದಕ್ಕೆ ನಾನು ಸೂಟ್ ಆಗ್ತೀನಲ್ಲೂ ತುಂಬ ಇಂಪಾರ್ಟೆಂಟ್. ಈಗ ಮತ್ತೊಂದೇನು ಅಂತಂದರೆ, ಒಂದು ವಿಚಾರ ನಿಮಗೆ ಇಲ್ಲಿ ಹೇಳಲೇಬೇಕು. ಸೀರಿಯಲ್ ಆಡಿಯನ್ಸೇ ಬೇರೆ, ಸಿನಿಮಾ ಆಡಿಯನ್ಸೇ ಬೇರೆ ಅಂತ ಹೇಳ್ತಾರೆ. ಇಲ್ಲ, ಆಡಿಯನ್ಸ್ ಅನ್ನೋದೇ ಒಬ್ರು ಆ್ಯಕ್ಚುಲಿ. ಬಟ್ ಕಂಫರ್ಟ್ ಝೋನ್ನ ನೀವು ಜಾಸ್ತಿ ಎಲ್ಲಿ ಕೊಡ್ತೀರೋ ಅಲ್ಲಿ ಆಡಿಯನ್ಸ್ ಬಿಲ್ಡ್ ಮಾಡ್ಕೋತಾರೆ. ಅದು ಆ ವಿಚಾರದಲ್ಲಿ ಸೀರಿಯಲ್ ಅನ್ನೋದು ನಿಮಗೆ ಮನೆಗೆ ತಲುಪುವಂಥದ್ದು, ಕೂತಿರೋ ಜಾಗದಲ್ಲಿ ಮೊಬೈಲಲ್ಲಿ ನೋಡುವಂಥದ್ದು, ಇದೆಲ್ಲ ನಾವು ಮಾಡಿಕೊಟ್ಟಿರೋಂಥ ಕಂಫರ್ಟ್ ಝೋನ್. ಸಿನಿಮಾನೂ ಅಷ್ಟೇ. ಸಿನಿಮಾವನ್ನು ನಾವು 20-25 ದಿನ ಆದ ತಕ್ಷಣ OTT ಬಿಟ್ಬಿಡ್ತೀವಿ. ಜನ ಹೇಳ್ತಾರೆ, ನಾನು ಯಾಕೆ ಮತ್ತೆ ಇನ್ನು ಥಿಯೇಟ್ರಿಗೆ ಬಂದು ನೋಡಲಿ ಅಂತ ಕೇಳ್ತಾರೆ. ಈ ಥರ ಎಲ್ಲ ಇದ್ದಾಗ ಒಂದು ಸಿನಿಮಾ ತಂಡ ಥಿಯೇಟ್ರಿಗೆ ಕರ್ಕೊಂಬರೋದಕ್ಕೆ ಜನರನ್ನ ಯಾವ ರೀತಿಲಿ ಪರಿಶ್ರಮ ಪಡಬೇಕು, ಅದು ನಮ್ಮ ತಂಡದ ಕಡೆಯಿಂದ ನಡೀತಾ ಇದೆ. ಈಗ ಎಂಡ್ ಆಫ್ ದ ಡೇ ನಮಗೆ ನಮ್ಮ ಆಡಿಯನ್ಸ್ ನಮ್ಮ ಸಿನಿಮಾವನ್ನು ನೋಡಿ ಮೆಚ್ಕೋಬೇಕು ಅನ್ನೋದಷ್ಟೇ ಇರೋದು. ಸೊ ಅದರ ಜೊತೆಗೆ ಮೆಚ್ಚುವಂಥ ಕಂಟೆಂಟ್ ಕೂಡ ನಾವು ನಮ್ಮಿಂದ ಕೊಡ್ತಾ ಇದ್ದೀವಿ, ಅದು ಕೂಡ ಇಂಪಾರ್ಟೆಂಟ್. ಎಷ್ಟೋ ಸಿನಿಮಾ ತಂಡಗಳು ಅದು ಮಾಡಲ್ಲ. ಪ್ರಮೋಷನ್ ಮಾಡ್ತಾರೆ, ಸಿನಿಮಾ ಒಳಗಡೆ ಏನೂ ಇರಲ್ಲ. ಮಾತಾಡ್ತಾರೆ, ಸಿನಿಮಾ ಒಳಗಡೆ ಏನೂ ಇರಲ್ಲ. ಪೋಸ್ಟ್ ಟೀಸರ್ ಬಿಡ್ತಾರೆ, ಸಿನಿಮಾ ಒಳಗಡೆ ಏನೂ ಇರಲ್ಲ. ಈ ಥರ ಎಲ್ಲ ಇದ್ದಾಗ ಫೇಕ್ ಪಬ್ಲಿಸಿಟಿ ಕೊಟ್ಟು ಜನ ರೋಸ್ ಹೋಗಿದ್ದಾರೆ. ಜನರು ತಪ್ಪಿಲ್ಲ ಇಲ್ಲಿ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದ್ರೆ. ನಾವು ನಮ್ಮ ಸಿನಿಮಾ ತಂಡ ಏನಿದೆ, ಸಿನಿಮಾ ಮೇಕರ್ಸ್ ಏನಿದ್ದಾರೆ, ಅವ್ರದ್ದು ತಪ್ಪಿದೆ. ನಾವು ಇಬ್ಬರನ್ನೂ ಸಮಾನವಾಗಿ ನೋಡಬೇಕಾಗುತ್ತೆ. ಅದರಲ್ಲೂ ಆಡಿಯನ್ಸ್ ಅವರೇ ದೇವರು, ಅವ್ರಿಗೋಸ್ಕರನೇ ಮಾಡಬೇಕು. ಸೊ ಮಾಡಿದ್ವಿ. ಓಕೆ ಸರ್. ಈಗ ಸೀರಿಯಲ್ ಜರ್ನಿಯಿಂದ ಇಲ್ಲಿ ತನಕ ಒಂದು 15-20 ವರ್ಷ ಆಗ್ತಾ ಬಂತು. ಬಟ್ ಆ ಜರ್ನಿ ಸ್ಟಾರ್ಟ್ ಮಾಡಿ ಇದುವರೆಗೂ ಈಗ ಸಿನಿಮಾ ಅಂತ ಬಂದಾಗ ಇದು 2ನೇ ಸಿನಿಮಾ ನೀವು ಮಾಡ್ತಿರುವಂಥದ್ದು. ಬಟ್ ಎಲ್ಲೋ ನಂಬರ್ಸ್ ಕಮ್ಮಿ ಆಯಿತು, ಯಾಕೆ ಅನ್ನುವಂಥದ್ದು ಒಂದು ಇದೆ. ಈ ಥರ ಇದ್ದರೆ ಒಂದು ಇನ್ನೂ ಆಗಬೇಕಾಗಿತ್ತು ಸಿನಿಮಾಗಳು ಅಂದಾಗ, ಅಥವಾ ನಿಮಗೆ ಈ ಥರದ್ದೆಲ್ಲ ಕಥೆನ ಹುಡುಕ್ತಾ ಇದ್ದಿದ್ರು, ಅಥವಾ ಏನು ಅವಕಾಶಗಳು ಯಾವ ರೀತಿ ಸಿಗ್ತಿದ್ದು ಅಂತ? ಅವಕಾಶಗಳು ಬರ್ತಾ ಇತ್ತು. ಬಂದಿದ್ದ ಅವಕಾಶಗಳನ್ನೆಲ್ಲ ನಾನು ಇವತ್ತಿಗೆ ಉಪಯೋಗಿಸ್ಕೊಂಡಿದ್ದಿದ್ರೆ ಪ್ರಾಬಬ್ಲಿ ಇದು ನನ್ನ 50ನೇ ಸಿನಿಮಾ ಆಗ್ತಿತ್ತು. ಅಷ್ಟು ಅವಕಾಶಗಳು ನನಗೆ ಆ ಪ್ರೀತಿ ಕೊಟ್ಟಿದ್ದಾರೆ, ಇಲ್ಲ ಅಂತಿಲ್ಲ, ಸುಳ್ಳು ಹೇಳಲ್ಲ. ಬಟ್ ಕೆಲವೊಂದ್ಸಲ ಏನಾಗುತ್ತೆ, ನನ್ನತನ ಅಥವಾ ನನಗೆ ಏನು ಬೇಕು ಅನ್ನೋದನ್ನು ನನಗೆ ಗೊತ್ತಿರುತ್ತೆ, ಆ ಕ್ಲಾರಿಟಿ ಇರುತ್ತೆ. ಅದನ್ನು ನಾನು ಹುಡ್ಕೊಂಡು ಹೋದಾಗ ಎಲ್ಲೋ ಒಂದು ಕಡೆ ನನಗದು ಸೆಟ್ ಆಗಿಲ್ಲ. ಆಮೇಲೆ ತುಂಬ ಒಳ್ಳೊಳ್ಳೆ ನಿರ್ದೇಶಕರ ಜೊತೆ ಹಿಂದೆ ಕೆಲಸ ಮಾಡೋಕ್ಕೆ ಅವಕಾಶ ಬಂದ್ರೂ ಏನೋ ಒಂದು ಇದರಿಂದ ತಪ್ಪು ಹೋಗ್ತಿತ್ತು. ಪ್ರೊಡ್ಯೂಸರ್ ಸಮಸ್ಯೆನೋ ಅಥವಾ ಏನೋ ಒಂದು ಸಮಸ್ಯೆ ಆಗಿ ತಪ್ಪು ಹೋಗ್ತಿತ್ತು. ನನ್ನ ಜಾಗಕ್ಕೆ ಇನ್ನೊಬ್ರು ಬಂದು ತಪ್ಪು ಹೋಗಿರೋ ದಾಖಲೆಗಳಿದ್ದಾವೆ. ಟೈಮ್ ಬಂದಿರಲಿಲ್ಲ. ಈ 15 ವರ್ಷ ನಾನು ಕಾಯ್ಬೇಕಾಯ್ತು. ಅದೊಂಥರ ತಪಸ್ಸು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 15 ವರ್ಷ ನಾನು ತಪಸ್ಸು ಮಾಡಿದೆ ಒಳ್ಳೊಳ್ಳೆ ಸಿನಿಮಾ ಕೊಡಬೇಕು ಅಂತಂದರೆ. ಈ ಮುಂದೂ ಅಷ್ಟೇ, ನನಗೆ ನಂಬರ್ಸ್ ಇಂಪಾರ್ಟೆಂಟ್ ಅಲ್ಲ, ಸ್ಕ್ರಿಪ್ಟ್ ತುಂಬಾ ಮಜಾ ಇರಬೇಕು. ನಾನು ನನ್ನಿಂದ ಏನು ಕಾಂಟ್ರಿಬ್ಯೂಟ್ ಮಾಡ್ಬೋದು ಇಂಡಸ್ಟ್ರಿಗೆ, ಅದು ಕೂಡ ನಾನು ನೋಡ್ತೀನಿ. ಈ ಸಿನಿಮಾದಿಂದ ಏನು ಕಾಂಟ್ರಿಬ್ಯೂಟ್ ಆಗ್ತಿದೆ ಅಥವಾ ಆಡಿಯನ್ಸಿಗೆ ಏನು ನಾನು ಕಾಂಟ್ರಿಬ್ಯೂಟ್ ಮಾಡ್ಬೋದು, ಅದನ್ನು ನೋಡ್ತೀನಿ. ಈ 2 ಸಿನಿಮಾ ಹಿಂದೆ ಬಂದಿರೋ ಸಿನಿಮಾನೂ ಕೂಡ ಎಲ್ಲರೂ ಮೆಚ್ಚೋಕ್ಕೆ ಸಾಧ್ಯ ಆಗಿಲ್ಲ, ಅದು ಬೇರೆ ವಿಚಾರ. ಆದರೆ ನೋಡಿರೋ ಆಡಿಯನ್ಸ್ ಯಾರೂ ಕೂಡ ಡಿಸಪಾಯಿಂಟ್ ಆಗಿರಲಿಲ್ಲ. ತುಂಬ ಚೆನ್ನಾಗಿ ಮಾಡಿದಾರಪ್ಪ, ಹಿಂಗಿರ್ಬೇಕು ಸಿನಿಮಾ ಅಂತಂದರೆ. ಒಬ್ಬ ನಟ ನಾಯಕನಾಗಬೇಕಾ ಅಥವಾ ನಾಯಕ ನಟ ಆಗಬೇಕಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಫಸ್ಟು ನಟರಾಗಿ ನಾವು ಪ್ರಾಮಿಸ್ ಬ್ರೇಕ್ ಮಾಡಿದೆ, ಪ್ರಾಮಿಸ್ನ ಉಳಿಸ್ಕೊಳ್ಳೋ ಪ್ರಯತ್ನ ನಡೀತಿದೆ. ಅದು ಪೀಟರಿಂದ ಸಾಧ್ಯ ಆಗ್ತಿದೆ ಅಂತ ಹೇಳೋದು ಇಷ್ಟಪಡ್ತೀನಿ. ಸರ್, ಹೇಗಿತ್ತು ಆ ಪೀಟರ್ ಜರ್ನಿ ಅನ್ನುವಂಥದ್ದು? ಎಷ್ಟು ಸ್ಪೆಷಲ್ ಇದೆ ನಿಮಗೆ? ತುಂಬ ಎಮೋಷ್ನಲ್ ಆದಂಥ ಜರ್ನಿ ಇದು. ಪ್ರಾಬಬ್ಲಿ
ಸಿನಿಮಾ ಎಲ್ಲರೂ ಕಷ್ಟಪಟ್ಟೆ ಮಾಡ್ತಾರೆ. ಇದು ಅಷ್ಟೇ, ಮಳೇಲಿ, ಚಳಿಲಿ, ಒಂದು ವೆದರ್, ಲೊಕೇಶನ್, ಆಮೇಲೆ ಅಲ್ಲಿ ಅನುಭವಿಸಿರುವಂಥ ಹಲವು ನೋವುಗಳು, ಅದ್ಯಾವುದು ಕೂಡ ಸಿನಿಮಾ ನೋಡ್ಬೇಕಾದ್ರೆ ನಿಮಗೆ ಮ್ಯಾಟ್ರ್ ಆಗೋದೇ ಇಲ್ಲ. ಒಬ್ಬ ನಟಂಗೆ ಬೇಕಾಗಿರೋದು ಜನರ ಚಪ್ಪಾಳೆ, ಆಮೇಲೆ ಜನರ ಪ್ರೀತಿ. ಜನ ಮನಸ್ಸಿಂದ ಖುಷಿ ಪಟ್ಕೊಂಡು ಹೋಗ್ಬಿಟ್ರೆ ಆ ಸಿನಿಮಾ ಗೆದ್ದಂಗೆ ಲೆಕ್ಕ. ಬಟ್ ಸಿನಿಮಾನ ತಲುಪಿಸೋ ವಿಚಾರದಲ್ಲೂ ಅಷ್ಟೇ, ಜರ್ನಿ ಅನ್ನೋದನ್ನ ನಾವು ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿದ್ದೀವಿ. ಪೋಸ್ಟರ್ ಬಿಡೋದ್ರಿಂದ ಹಿಡಿದು, ಟೀಸರ್ ಟ್ರೇಲರ್ ಬಿಡೋದ್ರಿಂದ ಹಿಡಿದು, ಆಮೇಲೆ ಸಾಂಗ್ಸ್ನ ರೀಚ್ ಮಾಡೋದ್ರಿಂದ ಹಿಡಿದು, ಈಗಲೂ ಕೂಡ ನಿಮ್ಮಂಥ ಒಂದು ಒಳ್ಳೆ ಕಂಟೆಂಟ್ನ ಕೊಡೋರನ್ನ ಮುಂದೆ ಇಟ್ಕೊಂಡು ಜನರನ್ನ ತಲುಪಿಸೋ ಪ್ರಯತ್ನ ನಡೀತಾ ಇದೆ. ಇದು ಎಲ್ಲನೂ ನಿಮಗೆ ಜನರಿಗೆ ನಾವು ತಲುಪಿಸ್ತಾ ಇದ್ದೀವಿ ಪೀಟರ್. ಅದು ಒಂದು ಜರ್ನಿನೇ. ಸೊ ಏಪ್ರಿಲ್ 10ಕ್ಕೆ ಏನು ನಾವು ಜನಕ್ಕೆ ಸಿನಿಮಾ ಕೊಡ್ತಾ ಇದ್ದೀವಿ, ಅಲ್ಲಿಂದ ಇನ್ನೊಂದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಜನ ಅದನ್ನು ತೊಗೊಂಡು ಹೋಗ್ತಾರೆ ಅನ್ನೋದು. ಜನ ತೊಗೊಂಡ್ಬಿಟ್ರೆ ನಮ್ಮ ಜರ್ನಿ ಸಕ್ಸಸ್ ಅಂತ. ಅಂದರೆ ಈ ಚೆಂಡೆಗೂ ಪೀಟರ್ಗೂ ಏನು ಸರ್ ಸಂಬಂಧ ಅಂತ ನಿಮಗೇನು ಅನಿಸುತ್ತೆ? ಏನೋ ಗೊತ್ತಾ, ಒಂದಕ್ಕೊಂದು ಕ್ಲಾರಿಟಿನೇ ಸಿಗ್ತಾ ಇಲ್ಲ. ಏನಿದು ಈ ಥರ ಪೀಟರ್ ಚೆಂಡೆ ಬಿಡ್ತಾನೆ, ಅಲ್ಲಿ ನೋಡ್ರೆ ಸಸ್ಪೆನ್ಸ್ ಇದೆ, ಹಾರರ್ ಇದೆ, ಥ್ರಿಲ್ಲರ್ ಇದೆ, ಏನಿದೆ ಸಿನಿಮಾದಲ್ಲಿ, ಏನು ಎಲ್ಲ ಮಿಕ್ಸ್ ಮಸಾಲ, ಈ ಥರದ್ದೆಲ್ಲ ಒಂದು ಆಡಿಯನ್ಸ್ಗೆ ಒಂದು ಕುತೂಹಲ ಮೂಡುತ್ತೆ ಈ ಟೀಸರ್ ನೋಡಿದಾಗ. ಬಟ್ ಆದರೂ ಏನೋ ಒಂದು ಆ ಲೊಕೇಶನ್ನು, ಸಿನಿಮಾಟೋಗ್ರಫಿ ಅದೆಲ್ಲ ಕಾಡುತ್ತೆ ನೋಡುವವರಿಗೆ. ಬಟ್ ಏನು ಹೇಳಕ್ಕೆ ಹೊರಟಿದ್ದಾರೆ ಅಂತ ಈ ಪೀಟರ್ ನಿಮಗೆ ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಕೊಡುವಂಥ ಒಂದು ಪ್ರಾಡಕ್ಟ್. ಎಸ್ಪೆಷಲಿ ಇಲ್ಲಿ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಿದಾರಲ್ಲ, ನಮ್ಮ ಕನ್ನಡ ಸಿನಿಮಾದಿಂದ ಒಂದು ಕಾಂಟೆಂಟ್ ಬರಲಿ, ನಾವು ಕಾಯ್ತಿದ್ದೀವಿ ಅಂತ, ಅದನ್ನು ಕೊಡೋ ಪ್ರಯತ್ನ. ಆ್ಯಂಡ್ ಯಾವುದು ರೊಟೀನ್ ಸಬ್ಜೆಕ್ಟ್ನ ನಾವು ಕೊಡ್ತಾ ಇಲ್ಲ ಇಲ್ಲಿ. ಅಂದರೆ ಈ ಹಿಂದೆ ಬಂದಿರೋಂಥ ಯಾವುದೇ ಸಬ್ಜೆಕ್ಟ್ನ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಮಸಾಲ ತುಂಬಿಸಿ ಯಾವುದೂ ಕೊಡ್ತಿಲ್ಲ. ನಿಮಗೆ ಒಂದು ಹೊಸ ಥರ ಫೀಲ್ ಆಗುವಂಥ ಸ್ಕ್ರೀನ್ ಪ್ಲೇ ಜೊತೆ ಬರ್ತಾ ಇದ್ದೀವಿ. ನಿಮಗೆ ಕತೆ ತುಂಬ ಕಡೆ ಈ ಥರದನ್ನು ನೋಡಿದ್ದೀನಿ ಬಿಡಪ್ಪ ಅನ್ನೋ ಥರನೂ ಇರಬಹುದು, ಇಲ್ಲದೇನೂ ಇರಬಹುದು. ಆದರೆ ಪ್ರೆಸೆಂಟ್ ಎಕ್ಸಿಕ್ಯೂಷನ್ ಅನ್ನೋದು ಇದೆಯಲ್ಲ, ಅದು ನಿಮಗೆ ಥಿಯೇಟ್ರಲ್ಲಿ ಗ್ರಿಪ್ಪಿಂಗಲ್ಲಿ ಕೂರಿಸೋವಂಥದ್ದು. ಅದು ಇಲ್ಲ ಆಗಿದೆ ಪ್ರಯತ್ನ. ಆಮೇಲೆ ನೀವು ಹೇಳಿದ್ರಿ ಇದು ಸಸ್ಪೆನ್ಸಾ, ಇನ್ನೊಂದು ಚೆಂಡೆ ಯಾಕೆ ಬಂತು, ಇದಕ್ಕೆಲ್ಲ ನಿಮಗೆ ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ನೀವೇನೋ ಒಂದು ಸ್ಟೋರಿ ಬಿಲ್ಡ್ ಮಾಡ್ಕೋತಾ ಇದ್ದೀರಾ ತಲೆಯಲ್ಲಿ, ಅದೆಲ್ಲದಕ್ಕೂ ಒಂದು ಬ್ರೇಕ್ ಇದೆ. ಅದು ಸಿನಿಮಾದಲ್ಲಿ ನೋಡಬೇಕು. ಎಸ್ಪೆಷಲಿ ಚೆಂಡೆ ಅನ್ನೋದನ್ನ ನಾವು ಇಲ್ಲಿ ಒಂದು ಪ್ರಾಪರ್ಟಿಯಾಗಿ ಬಳಸ್ಕೊಂಡಿಲ್ಲ, ಅದಕ್ಕೊಂದು ಎಮೋಷನ್ಸ್ ಇದೆ. ಆ್ಯಂಡ್ ಪೀಟರ್ ಬಂದು ಚೆಂಡೆ ಪ್ಲೇಯರ್. ಅವ್ನು ಹೇಳ್ತಾನೆ, ಚೆಂಡೆಗೆ ಅವಮಾನ ಆದರೆ ನಾನು ಸಹಿಸ್ಕೊಳ್ಳಲ್ಲ, ಅದೊಂಥರ ದೇವ್ರ ಸಮಾನ ನನಗೆ ಅಂತ ಹೇಳ್ತಾನೆ. ಅಂದರೆ ಅವನಿಗಿರುವಂಥ ರೆಸ್ಪೆಕ್ಟ್ ಏನು, ಅವನ ಒಂದು ಚೆಂಡೆಗೆ ಕೊಡುವಂಥ ಪ್ರಾಮುಖ್ಯತೆ ಏನು, ಇದೆಲ್ಲನೂ ಕೂಡ ಪೀಟರ್ನ ಕ್ಯಾರೆಕ್ಟ್ರಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಆ್ಯಂಡ್ ಯಾವುದು ಕೂಡ ಕಮರ್ಷಿಯಲ್ ಎಲಿಮೆಂಟ್ ಬಳಸ್ಕೊಂಡೆ ಚೆಂಡೆನ ಅವ್ನು ಪ್ಲೇ ಮಾಡ್ತಿರಲ್ಲ. ಅದು ಅವನಿಗೆ ಒಂದು ಕಾರ್ಯ, ಒಂದು ಕರ್ಮ, ಜೊತೆಗೆ ಒಂದು ಪುಣ್ಯದ ಕೆಲಸ ಅಂತ ಅಂದ್ಕೊಂಡು ಮಾಡ್ತಿರ್ತಾನೆ. ಇದೆಲ್ಲನೂ ನಿಮಗೆ ಯಾಕೆ ಬಂತು, ಹೇಗೆ, ಅವನ ಜೀವನದಲ್ಲಿ ನಡೀತಿರೋದೇನು, ಅದೆಲ್ಲ ನಿಮಗೆ ಸ್ಪೆಷಲ್ ಇದೆ ಆ್ಯಕ್ಚುಲಿ. ಅಂದರೆ ಸಾಂಗ್ ಕೂಡ ಅದ್ಭುತವಾಗಿ ಮೂಡಿ ಬಂದಿದೆ ಸರ್. ನಿಮಗೆ ಯಾವ ಪರ್ಸ್ನಲಿ ಯಾವ ಸಾಂಗ್? ಡಿಂಗ್ ಡಾಂಗ್ ಬೆಲ್. ಈ ಮೊನ್ನೆ ರಿಲೀಸ್ ಆಗಿದೆ ಡಿಂಗ್ ಡಾಂಗ್ ಬೆಲ್, ನಂಗೆ ಸಖತ್ ಇಷ್ಟ. ಕನ್ನಡದ ಒಂದು ಸಾಂಗ್ಸ್ ಆಲ್ಬಮ್ಗೆ ಇದೊಂದು ಹೊಸ ಸೇರ್ಪಡೆ. ನೀವು ಹಿಂದೆ ಈ ಥರದ ಒಂದು ಸಾಂಗ್ಗಳನ್ನು ತಿರುಗಿ ನೋಡಿದ್ರೆ ತುಂಬಾ ಕಡಿಮೆ. ಯಾಕಂದ್ರೆ ರೈವಲ್ರಿ ಸಾಂಗ್ ನೀವು ತುಂಬಾ ಕಮ್ಮಿ ನೀವು ನೋಡಿಬೇಕಿದೆ ಕನ್ನಡದಲ್ಲಿ. ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಬಂದಿರ್ಬೋದು, ಬಟ್ ಕನ್ನಡದ ವಿಚಾರದಲ್ಲಿ ತುಂಬಾ ಕಡಿಮೆ. ನನಗೆ ಇನ್ನೊಂದೇನು ಅಂತಂದ್ರೆ, ರೈವಲ್ರಿ ಸಾಂಗ್ನ ಕಂಪೋಸ್ ಮಾಡೋದು, ಅದನ್ನ ಲಿರಿಕ್ಸ್ ಬರೆಯೋದಾಗಿರ್ಬೋದು, ಆ್ಯಂಡ್ ಅದನ್ನ ಅಚೀವ್ ಮಾಡೋದಾಗಿರ್ಬೋದು ವಿಜುವಲಿ, ಅದಷ್ಟು ಈಸಿ ಕೆಲಸ ಅಲ್ಲ. ಬಟ್ ಈ ಸಿನಿಮಾದಲ್ಲಿ ಯಾವ ಸಾಂಗು ಕೂಡ ನಿಮಗೆ ಇದು ಬೇಕಿತ್ತಾ ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ಸೂಪರ್ ಆಗಿದೆ ಗುರು, ಇನ್ನೊಂದ್ಸಲ ಕೇಳೋಣ ಅಂದ್ಬಿಟ್ಟು ನೀವು ಹೊರಗಡೆ ಬಂದ ತಕ್ಷಣ ಸಿನಿಮಾದಿಂದ ಯಾವುದು ಮ್ಯೂಸಿಕ್ ಇದರಲ್ಲಿ ಅಥವಾ ಯೂಟ್ಯೂಬಲ್ಲಿ ನೀವು ಕೇಳಿ ಮತ್ತೆ ಮತ್ತೆ ಕೇಳ್ತಾನೆ ಇರ್ತೀರ, ಅಷ್ಟು ಅಡಿಕ್ಟ್ ಆಗುತ್ತೆ. ರಿತ್ವಿಕ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾಗಾರ್ಜುನ್ ಶರ್ಮಾ, ತ್ರಿಲೋಕ್, ಆಮೇಲೆ ಸುಕೀರ್ತ್ ಎಲ್ಲನೂ ಕೂಡ ಅದ್ಭುತವಾಗಿ ಲಿರಿಕ್ಸ್ ಬರ್ತಿದ್ದಾರೆ. ಆ್ಯಂಡ್ ನಮ್ಮ ನಿರ್ದೇಶಕರ ಒಂದು ಕೈ ಚಳಕನ್ನು ಕೂಡ ಹೌದು. ಓಕೆ, ಅಂದರೆ ಟೀಸರ್ ನೋಡಿದಾಗ ಒಂದು ಅದ್ಭುತ ಕಂಟೆಂಟ್ ಏನೋ ಹೇಳಕ್ಕೆ ಕೊಟ್ಟಿದ್ದಾರೆ. ಈ ಥರ ಸಿನಿಮಾ ಬಂದಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಬಟ್ ಈ ರೀತಿ ಹೊಸಬ್ರು ಎಲ್ಲ ಸೇರಿ ತಂದಾಗ ರಾಜೇಶ್ ಧ್ರುವ ಅವ್ರಿಗೆ ನಮ್ಮ ಇಂಡಸ್ಟ್ರಿ ಕಡೆಯಿಂದ ಹೇಗೆಲ್ಲ ಸಪೋರ್ಟ್ ಸಿಗ್ತಾ ಇದೆ? ಅಂದರೆ ಯಾರಾದರೂ ಇದಕ್ಕೆ ಅಂದರೆ ಸಪೋರ್ಟ್ ಮಾಡೋ ಥರ ಆಯ್ತು ಅಂದರೆ ನಿಮಗೆ ಈಗ ಟೀಸರ್ ರಿಲೀಸ್ ಆಯಿತು, ಸಾಂಗ್ ರಿಲೀಸ್ ಆಯಿತು, ಅದ್ಭುತವಾಗಿ ಆಬ್ವಿಯಸ್ಲಿ ಪೋಸ್ಟರ್ ಬಿಟ್ಟಾಗ ನಮಗೆ ಕನ್ನಡದಿಂದ ಡಾಲಿ ಧನಂಜಯ ಅವರು ಮತ್ತು ತಮಿಳಲ್ಲಿ ವಿಜಯ್ ಸೇತುಪತಿ ಅವರು ನಮ್ಗೆ ರಿಲೀಸ್ ಮಾಡಿಕೊಟ್ರು. ಅದಾದ ತಕ್ಷಣ ನಾವು ಮತ್ತೆ ಯಾವ ಸೆಲೆಬ್ರಿಟಿ ಕೈಲೂ ಅಂದರೆ ದೊಡ್ಡ ಸೆಲೆಬ್ರಿಟಿ ಕೈಲಿ ಹೋಗಲಿಲ್ಲ. ಸೀರಿಯಲ್ ಮತ್ತು ನಮ್ಮ ಕಾರ್ತಿಕ್ ಮಹೇಶು, ವಿಜಯ್ ಸೂರ್ಯ, ಸತ್ಯ ಹೆಗಡೆ ಸರು, ಆಮೇಲೆ ಅಮಿತ್ ರಾವ್ ಅಂತ ಇವರೆಲ್ಲ ನಮಗೆ ಬಂದು ಕೈ ಜೋಡಿಸಿದ್ರು ಸುಂದರಿ ಸಾಂಗ್ ಪ್ರೆಸ್ ಮೀಟಲ್ಲಿ. ಇದಾದ ತಕ್ಷಣ ನಾವು ಮೊನ್ನೆ ಶಿವಣ್ಣ ಅವ್ರಿಗೆ ನಾವು ತೋರಿಸಿದ್ವಿ ನಮ್ಮ ಸಾಂಗು ಮತ್ತು ಟ್ರೈಲರ್.
ತುಂಬ ಖುಷಿಪಟ್ಟರು. ಸಪೋರ್ಟ್ ಸಿಕ್ತಿಲ್ಲ ಅನ್ನೋದಕ್ಕಿಂತ ನಾವು ರೀಚ್ ಆಗಬೇಕಲ್ವ, ಅವ್ರಿಗೆ ನಾವು ಹೋಗಿ ರೀಚ್ ಆದರೆ ಎಲ್ಲನೂ ಆಗುತ್ತೆ. ಅವರಿಗೆ ತುಂಬ ಕೆಲಸಗಳಿರ್ತವೆ, ಬರೀ ನಮ್ಮ ಕಾಂಟೆಂಟ್ ನೋಡೋದು ಒಂದೇ ಕೆಲಸಗಳು ಆಗಿರೋದಿಲ್ಲ. ನಾವಾಗಿ ಟೀಮು ಹೋಗಿ ಅವ್ರಿಗೆ ಅಪ್ರೋಚ್ ಮಾಡಿದಾಗ ಯಾವತ್ತೂ ಅವರು ಇಲ್ಲ ಅಂತ ಹೇಳಿಲ್ಲ. ಪ್ರಾಬಬ್ಲಿ ರಿಲೀಸ್ ಆದಾಗ ಶಿವಣ್ಣ ಅವರು ಮತ್ತು ಡಾಲಿ ಸರ್ ಆಗಿರ್ಬೋದು, ನಮ್ಮ ಕನ್ನಡ ಇಂಡಸ್ಟ್ರಿಯ ನಟರುಗಳಾಗಿರ್ಬೋದು ಬಂದು ಅಪ್ರೋಚ್ ಮಾಡಬಹುದು, ಸಿನಿಮಾ ನೋಡ್ತೀವಿ ತೋರಿಸಿ ಅನ್ನೋ ಥರ. ನಮ್ಗೆ ಅದಕ್ಕೆ ಕಾಯ್ತಾ ಇದ್ದೀನಿ ನಾನು. ಸೊ ಒಳ್ಳೆ ಸಿನಿಮಾಗೆ ಎಲ್ಲರ ಕಡೆಯಿಂದನೂ ಮುಂಚಿಂದನೂ ಸಪೋರ್ಟ್ ಸಿಕ್ಕಿದೆ, ಇದಕ್ಕೂ ಸಿಗುತ್ತೆ. ಓಕೆ ಸರ್, ನಿಮಗೆ ಏನು ಅನಿಸ್ತು ಸಿನಿಮಾ ನೋಡಿದಾಗ ಅಂತ? ಯಾಕಂದ್ರೆ ನಾನು ನೋಡಿಲ್ಲ ಅಂದರೆ ಅವರೆಲ್ಲ ನೋಡಿ ಹೀರೋಯಿನ್ಸ್ ಅಂದರೆ ಡಬ್ಬಿಂಗ್ ಟೈಮಲ್ಲಿ ಆಬ್ವಿಯಸ್ಲಿ ನೋಡಿರ್ತೀವಿ. ಅದಾದಮೇಲೆ ಅದಕ್ಕೆ ಆದಂಥ ಕಲರ್ ಗ್ರೇಡಿಂಗ್ ಆಗಿರುತ್ತೆ, DTS ಅಂದರೆ ಐ ಮೀನ್ ಸೌಂಡ್ ಡಿಸೈನ್ಸ್ಗಳಾಗಿರ್ತವೆ, ಎಫೆಕ್ಟ್ಸ್ಗಳಾಗಿರ್ತವೆ, ಬ್ಯಾಕ್ಗ್ರೌಂಡ್ ಸ್ಕೋರು. ಬಟ್ ಕೇಳ್ತಿರ್ತೀನಲ್ಲ ನಮ್ಮ ಟೀಮ್ ಕಡೆಯಿಂದ ನೋಡಿದವರು, ನಮ್ಮ ಪ್ರೊಡ್ಯೂಸರ್ಸು, ನಿರ್ದೇಶಕರು, ಆಮೇಲೆ ಟೆಕ್ನಿಷಿಯನ್ಸು ಅವರೆಲ್ಲ ಪೋಸ್ಟಲ್ಲಿ ಅವ್ರು ನೋಡಿದಾಗ ಒಂದೇ ಹೇಳಿದ್ದು ಇಷ್ಟೇ. ನೀವೇನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಸರ್? ಅಂದರೆ ಪೀಟರ್ ಬಗ್ಗೆ ಹೇಳೋದಾದ್ರೆ, ಪೀಟರ್ ಆಬ್ವಿಯಸ್ಲಿ ನನ್ನ ಸಿನಿ ಜರ್ನಿಗೆ ತುಂಬ ಒಳ್ಳೆ ಪುಷ್ ಕೊಡುವಂಥದ್ದು. ಒಬ್ಬ ನಟನಾಗಿ ತುಂಬ ಜನಕ್ಕೆ ನಾನು ಸೀರಿಯಲಿಂದ ಗುರುತಿಸ್ಕೊಂಡಿರ್ಬೋದು, ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ಗೊತ್ತಿಲ್ಲದೆ ಇರೋರಿಗೆ ನನ್ನ ಪರಿಚಯ ಆಗುತ್ತೆ, ಗೊತ್ತಿರೋರಿಗೆ ಓ ಹೀಗೂ ಮಾಡ್ತಿದ್ರ ರಾಜೇಶ್, ಈ ಪೊಟೆನ್ಷಿಯಲ್ ಇದೆಯಾ ಅನ್ನೋದು ಕೂಡ ಒಂದು ಪ್ರೂವ್ ಆಗಬಹುದು. ಬಟ್ ನನ್ನ ಪ್ರಕಾರ ಇನ್ನೂ ಮಾಡಬೇಕಾದಂಥದ್ದು ತುಂಬ ಇದೆ. ಇದು ಪ್ರಾಬಬ್ಲಿ ನನ್ನ ಒಂದು 100% ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ನಟನಾಗಿ ಒಂದು ಪ್ರಯತ್ನ ಅಂತ ಬಂದಾಗ ಪೀಟರ್ ನನ್ನ ಒಂದು ಸಿನಿ ಜರ್ನಿಗೆ ತುಂಬ ಒಳ್ಳೆ ಬ್ರೇಕ್ ಕೊಡುವಂಥ ಸಾಧ್ಯತೆ ಇದೆ. ಅಂದರೆ ಈ ಹಿಂದೆ ಇವರ ನಿರ್ದೇಶಕರ ದೂರದರ್ಶನ ಸಿನಿಮಾ ನೀವು ನೋಡಿರ್ತೀರ. ಹೌದು. ಬಟ್ ಆ ಸಿನಿಮಾ ಎಲ್ಲ ನೋಡಿದಾಗ, ಬಟ್ ಇವರು ಒಂದು ಕತೆ ನಿಮ್ಮ ಕತೆ ಬಂದಾಗ, ಬಟ್ ಯಾವ ರೀತಿ ರಿಸೀವ್ ಮಾಡ್ಕೊಂಡ್ರಿ ನೀವು, ಅಥವಾ ನಿಮಗೆ ಹೇಗೆ ಸಿಕ್ತು ಈ ಕತೆ ಅನ್ನುವಂಥದ್ದು? ನಿಮ್ಮನ್ನು ಹುಡ್ಕೊಂಡು ಹೇಗೆ ಬಂತು? ಮೊದಲನೇದಾಗಿ ಸುಖೇಶ್ ಶೆಟ್ಟಿ ಅವರು ದೂರದರ್ಶನದಲ್ಲೇ ಪ್ರೂವ್ ಮಾಡಿದ್ರು ನಾನೆಂತ ನಿರ್ದೇಶಕ ಅಂತ. ಏನೋ ಗೊತ್ತಿಲ್ಲ, ಆ ಸಿನಿಮಾ ಎಲ್ಲೋ ಹೋಗ್ಬೇಕಾಗಿತ್ತು ಆ್ಯಕ್ಚುಲಿ. ಯಾರ ಒಂದು ಪ್ರಾಬ್ಲಮ್ ಇಂದ ಅದು ಈ ಥರ ಆಯಿತೋ, ಮತ್ತೊಂದು ಅಂದರೆ ತುಂಬ ಜನಕ್ಕೆ ರೀಚ್ ಆಗಲಿಲ್ವೋ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ಒಂದು ಹಿಟ್ ಲಿಸ್ಟಿಗೆ ಸೇರಬೇಕಾದಂಥ ಸಿನಿಮಾ ಅದು. ಅವರ ಸಬ್ಜೆಕ್ಟು ಅಥವಾ ಮೇಕಿಂಗು, ಒಂದು ಅವ್ರು ತೋರಿಸಿರೋಂಥ ರೀತಿ ಬಟ್ ಗೊತ್ತಿಲ್ಲ. ಬಟ್ ಈಗಲೂ ನೀವು ಒಬ್ಬ ಆಡಿಯನ್ಸ್ ಆಗಿ ಆ ಸಿನಿಮಾನ ನೀವು ನೋಡಿಲ್ಲ ಅಂತಂದರೆ ನೋಡಿದ್ರೆ ತುಂಬ ಇಷ್ಟಪಡ್ತೀರಾ. ಆ ಥರ ಸಿನಿಮಾ ಅದು. ನಾನು ಪ್ರೀಮಿಯರ್ ಶೋದಲ್ಲೇ ನೋಡಿದ್ದು ಅವ್ರ ಸಿನಿಮಾ. ಆಮೇಲೆ ನನ್ನ ಸಿನಿಮಾ ಅವರ ಸಿನಿಮಾ ಒಟ್ಟೊಟ್ಟಿಗೆ ಪೋಸ್ಟ್ ಪ್ರೊಡಕ್ಷನಲ್ಲಿ ಒಂದೇ ಸ್ಟುಡಿಯೋದಲ್ಲಿ ನಡೀತಿರ್ಬೇಕಾದ್ರೆ ಅದರ ಎಸೆನ್ಸ್ ಗೊತ್ತಾಗ್ತಾ ಇತ್ತು. ಆಮೇಲೆ ಎಸ್ಪೆಷಲಿ ಮ್ಯೂಸಿಕ್, ಎಂತ ಚಂದ ಮ್ಯೂಸಿಕ್ ಕೊಟ್ಟಿದ್ರು ವಾಸುಕಿ ಅವರು. ಅದನ್ನೆಲ್ಲ ನೋಡಿದಾಗ ಸುಖೇಶ್ ಶೆಟ್ಟಿ ಅವರು ಎಲ್ಲೋ ಬೇರೆ ಕಡೆ ಇದ್ದಾರೆ, ನಾವು ಅವ್ರನ್ನ ಹೋಗಿ ರೀಚ್ ಮಾಡೋಣ ಅಂತಾನೆ ಎಂಥವನು ಯಾರು ಅನ್ಸುತ್ತೆ. ಅಂಥದ್ರಲ್ಲಿ ನನ್ನ ಮತ್ತೆ ಅವರ ಒಂದು ಫ್ರೆಂಡ್ಶಿಪ್, ಒಂದು ಯಾವುದೋ ಒಂದು ಕೆಲಸದ ಮೇಲೆ ಟ್ರಾವೆಲ್ ಮಾಡ್ತಾ ಇದ್ವಿ, ಜೊತೆಲೇ ಇರ್ತಾ ಇದ್ವಿ ಪ್ರತಿದಿನ. ಈ ಥರ ಇದ್ದಾಗ ಒಬ್ಬ ನಟನಿಗೆ ಒಬ್ಬ ನಿರ್ದೇಶಕ ಅಪ್ರೋಚ್ ಮಾಡಲೇಬೇಕಲ್ಲ ಒಬ್ಬ ನಟನಾಗಿ. ನಾನು ಅವಾಗ ಹೇಳಿದೆ, ಶೆಟ್ರೆ ನಾನು ನೀವು ಒಂದು ಸೇರ್ಕೊಂಡು ಒಂದು ಸಿನಿಮಾ ಮಾಡೋಣ ಅಂತ ಕೇಳಿದೆ. ಅಪ್ರೋಚ್ ಮಾಡೋ ದೊಡ್ಡ ವಿಚಾರ ಅಲ್ಲ, ಅದನ್ನ ಒಪ್ಕೋಬೇಕಲ್ಲ. ರಾಜೇಶ್ ಮಾಡೋಣ ಅಂತಾನೆ ಅಂದರು. ಅಲ್ಲಿಂದ ಒಂದು ಕತೆ ರೆಡಿ ಆಯಿತು, ಅಲ್ಲಿ ನಾನು ಇದ್ದೀನಿ ಅಂತಲೂ ಗೊತ್ತಾಯಿತು. ಅಲ್ಲಿಂದ ನನ್ನ ಒಂದು ಕ್ಯಾರೆಕ್ಟರ್ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿತ್ತು. ನಿರ್ಮಾಪಕರಾಗಿ ರವಿ ಹಿರೇಮಠ ಅವರು, ರಾಕೇಶ್ ಹೆಗ್ಡೆ ಅವರು ಬಂದರು, ಜಾಯ್ನ್ ಆದರು. ಒಂದು ವೃದ್ಧಿ ಸ್ಟುಡಿಯೋಸ್ ಅಂತ ಒಂದು ಸಂಸ್ಥೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ಎಲ್ಲನೂ ಒಂದು ಅದ್ಭುತವಾಗಿ ನಡೆದು ಈಗ ರಿಲೀಸ್ ತನಕ ಏಪ್ರಿಲ್ 10ಕ್ಕೆ ಬಂದು ನಿಂತ್ಕೊಂಡಿದೆ. ಓಕೆ, ಇದನ್ನೆಲ್ಲ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ? ಅಂದರೆ ಸಿನಿಮಾ, ಸೀರಿಯಲ್ ಇದನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ? ಇಲ್ಲ, ಆ ಟೈಮಲ್ಲಿ ನಾನು ಸೀರಿಯಲ್ ಮಾಡ್ತಾ ಇದ್ದೆ, ಬಟ್ ಮುಂಚೆನೇ ಹೇಳ್ಕೊಂಡಿದ್ದೆ, ಇಲ್ಲ ನಾನು ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ನನಗೆ ಟೈಮ್ ಬೇಕು ಅಂತ. ಸೊ ಪ್ರಾಬಬ್ಲಿ ಆವಾಗ ನನಗೆ ಬಿಟ್ಕೊಟ್ಟು ನನಗೂ ಕ್ಯಾರೆಕ್ಟರ್ ಪ್ರಿಪ್ರೇಷನ್ ಆಗೋದಕ್ಕೂ, ಆ ಕ್ಯಾರೆಕ್ಟರ್ ಕೂಡ ಅಲ್ಲಿ ಸೀರಿಯಲ್ನಲ್ಲಿ ಏನು ನಡೀತಿತ್ತು ಅದು ಕೂಡ ಸೆಟ್ ಆಗ್ತಾ ಇತ್ತು. ನಾನು ಅಲ್ಲೊಂದು ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ. ಸೆಟ್ ಆದಾಗ ಆಬ್ವಿಯಸ್ಲಿ ನನಗೆ ಇದಕ್ಕೂ ಮ್ಯಾಚ್ ಆಯಿತು. ಯಾಕೆಂದರೆ ಲಾಂಗ್ ಹೇರು, ಬಿಯರ್ಡು ಸುಮ್ಮನೆ ಬಿಟ್ಕೊಂಡು ಸೀರಿಯಲ್ ಮಾಡೋಕ್ಕಾಗಲ್ಲ, ಅದಕ್ಕೆ ಗ್ಲಾಮರ್ ಬೇಕು. ಹೌದು, ಪ್ರತಿಯೊಂದರಲ್ಲೂ ಎರಡೂ ಕೂಡ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದೆ. ಎಲ್ಲೂ ಕೂಡ ಸಿನಿಮಾಗೂ ಪ್ರಾಬ್ಲಮ್ ಆಗಿಲ್ಲ, ಸೀರಿಯಲ್ ಅವ್ರಿಗೂ ಪ್ರಾಬ್ಲಮ್ ಆಗಿರಲಿಲ್ಲ. ಬ್ಯಾಂಕಿಂಗ್ ಇತ್ತು ಅಲ್ಲಿ. ಆವಾಗ 2 ಸ್ಕೆಡ್ಯೂಲಲ್ಲಿ ಮಾಡಿದ್ವಿ, 2 ಲುಕ್ಕಲ್ಲಿ ಮಾಡಿದ್ವಿ ನಾವು. ನಿಮಗೆ ನೋಡಿರ್ಬೋದು, ಉದ್ದ ಕೂದಲು, ದಾಡಿ, ಆಮೇಲೆ ಶಾರ್ಟ್ ಹೇರು, ಲವರ್ ಬಾಯ್ ಲುಕ್. ಈ ಎರಡೂ ಕೂಡ ಮೇಂಟೈನ್ ಮಾಡೋದು ಅಷ್ಟು ಈಸಿ ಇರಲಿಲ್ಲ. ಬಟ್ ನನ್ನ ಡೇಟ್ಸಿಗೆ ಇವರು ಅಡ್ಜಸ್ಟ್ ಮಾಡಿಕೊಂಡು, ಇವರ ಒಂದು ಡೇಟ್ಸಿಗೆ ನಾನು ಸೀರಿಯಲ್ನೂ ಅಡ್ಜಸ್ಟ್ ಮಾಡಿಕೊಂಡು, ಸೀರಿಯಲ್ ನಡೀತಾ ಇರುತ್ತೆ, ಅದು ಈಗಲೂ ನಡೀತಾ ಇರುತ್ತೆ. ಬಟ್ ಒಂದು ಕಡೆ ಬ್ರೇಕ್ ಸಿಗೋವರೆಗೂ ನಾವು ಯಾವುದೂ ಕೂಡ ಇದೇ ನನ್ನ ಡೆಸ್ಟಿನೇಷನ್ ಅಂತ ನಾವು ಎಲ್ಲೂ ಕೂಡ ಡಿಸೈಡ್ ಮಾಡೋಕ್ಕಾಗಲ್ಲ. ಬಟ್ ಪೀಟರಿಂದ ಪ್ರಾಬಬ್ಲಿ ನನ್ನ ಸಿನಿಮಾ ಇಂಡಸ್ಟ್ರಿಯ ಕೆರಿಯರು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದು ನನ್ನ ಆಸೆ. ಓಕೆ ಸರ್, ಇದೇ ಏಪ್ರಿಲ್ 10ನೇ ತಾರೀಕಿಗೆ ನಿಮ್ಮ ಪೀಟರ್ ಸಿನಿಮಾ ಬರ್ತಿದೆ.
ಬಟ್ ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಸಂದರ್ಭದಲ್ಲಿ? ಆಬ್ವಿಯಸ್ಲಿ ಆಡಿಯನ್ಸೇ ನಮ್ಮ ದೇವರು. ಅವ್ರಿಗೋಸ್ಕರನೇ ನಾವು ಥಿಯೇಟ್ರಲ್ಲಿ ಕಾಯ್ತಾ ಇದ್ದೀವಿ. ಏಪ್ರಿಲ್ 10ಕ್ಕೆ ಅಥವಾ ಪ್ರೀಮಿಯರ್ ಶೋ ಏನಾದರೂ ಪೇಡ್ ಪ್ರೀಮಿಯರ್ ಇತ್ತು ಅಂತಂದರೆ ದಯವಿಟ್ಟು ಬನ್ನಿ ನೋಡಿ. ಒಂದು ನಿಮಗಿಷ್ಟ ಆಗುವಂಥ ನಿಮಗೋಸ್ಕರ ಮಾಡಿರುವಂಥ ಸಿನಿಮಾ ಇದು. ಬೊಗಳೆ ಮಾತು ಯಾವುದೂ ಇಲ್ಲ ಇಲ್ಲಿ. ನಿಮಗೆ ಹುಸಿ ಹೇಳಿ ಅಂದರೆ ಸುಳ್ಳುಗಳನ್ನು ಹೇಳಿ ಥಿಯೇಟ್ರಿಗೆ ಕರೆಸೋವಂಥ ಪ್ರಯತ್ನ ನಮ್ಮ ಕಡೆಯಿಂದ ಯಾವುದೂ ಇಲ್ಲ. ನೀವೇ ನೋಡಬಹುದು. ಥಿಯೇಟ್ರಿಗೆ ಬರೋಕ್ಕಿಂತ ಮುಂಚೆ ನಮ್ಮ ಸಿನಿಮಾದ ಟ್ರೇಲರ್, ಸಾಂಗ್ಸ್, ಆಮೇಲೆ ಪ್ರಮೋಷನ್ ಕಂಟೆಂಟ್ ನೀವು ಏನೇ ನೋಡಿದ್ರೂ ಅಲ್ಲಿ ನಿಮಗೊಂದು ಪಾಸಿಟಿವ್ ವೈಬ್ ಕಾಣಿಸುತ್ತೆ. ಅದು ಇಡೀ ಸಿನಿಮಾ ನೋಡಿದಾಗ ಹೌದಪ್ಪ, ನಾನು ಇದಕ್ಕೆ ಟೈಮ್ ಕೊಟ್ಟಿದ್ದು ಮತ್ತು ಇದಕ್ಕೋಸ್ಕರ ನಾನು ಸ್ಪೆಂಡ್ ಮಾಡಿದ್ದು ಒಂದೊಂದು ರೂಪಾಯಿನೂ ನನಗೆ ವಾಪಸ್ ಕೊಟ್ಟಿದ್ದಾರೆ ಅನ್ನೋದೊಂದು, ಅಂದರೆ ರಿಟರ್ನ್ ಗಿಫ್ಟ್ ಅಂತ ಇಷ್ಟಪಡ್ತೀನಿ. ನೀವು ನನಗೆ ಟಿಕೆಟ್ ಮೂಲಕ ಗಿಫ್ಟ್ ಕೊಡಿ, ನಾವು ನಿಮಗೆ ಎಂಟರ್ಟೈನ್ಮೆಂಟ್ ಮೂಲಕ ರಿಟರ್ನ್ ಗಿಫ್ಟ್ ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ ಏಪ್ರಿಲ್ 10ಗೆ. ಥ್ಯಾಂಕ್ ಯು ಸೊ ಮಚ್. ಸ್ಟಾರ್ಟಿಂಗಲ್ಲಿ ಇದು SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.